ಹೇಳೋದಿಲ್ಲಲ್ಲ. ಈ ಅಪೋಸಿಟ್ ಪಾರ್ಟಿಗಳು ನಾನು ನಿಂತಿದ್ದೀನಿ ನನಗೆ ಓಟ್ ಕೊಡಿ, ನಾನು ನಿಂತಿದ್ದೀನಿ ಓಟ್ ಕೊಡಿ. ನೋ, ದಟ್ ಈಸ್ ನಾಟ್ ಎ ಪಾಯಿಂಟ್. ಒಂದು ಬೈಲ್ಯಾಟರಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು. ಕೆಲವರು ಹೇಳಿದ್ದಾರೆ ಅವರು ಇದು ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಅದೆಲ್ಲ ನೋ ಯೂಸ್ ಅಟ್ ಆಲ್. 100ಕ್ಕೆ 100% ಯಲುವಳ್ಳಿ ರಮೇಶ್ ಗೆಲ್ಲೋದ್ರಲ್ಲಿ ನೋ ಡೌಟ್ ಅಟ್ ಆಲ್. ಈ ರಾಜಕಾರಣದಲ್ಲಿ ನನಗೂ ಒಬ್ಬ ದತ್ತು ಮಗ ಬೇಕು ಅಂತೇಳಿ ಪಿಳ್ಳಪ್ಪನವರು ದತ್ತುಪುತ್ರನಿರಬೇಕು, ಪೊಲಿಟಿಕಲ್ ಅಡಾಪ್ಟೆಡ್ ಸನ್ ಬೇಕು ಅಂತೇಳಿ. ಈಗ ಮೊದಲನೇದಾಗಿ ನೋಡಿ, ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಮುಂದೆ ಬರ್ತಕ್ಕಂಥ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಇತ್ತೀಚೆಗೆ ನೋಡಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮಿಲ್ಕ್ ಡೈರಿ ಮೊದಲನೇದಾಗಿ ಅಧ್ಯಕ್ಷರಾಗಿದ್ದರು ಸನ್ಮಾನ್ಯ ಶ್ರೀ ದಿಟ್ಟ ಧೀಮಂತ ನಾಯಕ KB ಪಿಳ್ಳಪ್ಪ ಅವರು ಚಿಕ್ಕಬಳ್ಳಾಪುರದಿಂದ ರೆಪ್ರೆಸೆಂಟೇಷನ್ ಮಾಡಿಕೊಂಡು ಅಧ್ಯಕ್ಷರಾದರು. ಆವಾಗ ಚಿಕ್ಕಬಳ್ಳಾಪುರ ಜನತೆಗೆ ಹೆಂಗೆ ಇದು ಏನು ಕತೆ, ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಯಾವ ಥರ ಕೆಲಸ ಮಾಡುತ್ತೆ, ಎಕನಾಮಿಕಲ್ಲಿ ಯಾವ ಥರ ವೈಬಲಿಟಿ ಇರುತ್ತೆ ಅನ್ನೋದನ್ನು ಅವ್ರ ಪೀರಿಯಡಿಂದನೇ ಸ್ಟಾರ್ಟ್ ಆಯಿತು. ಸೊ ಬರ್ತಾ ಏನು ಮಾಡಿದ್ರು, ಈ ರಾಜಕಾರಣದಲ್ಲಿ ನನಗೂ ಒಬ್ಬ ದತ್ತು ಮಗ ಬೇಕು ಅಂತೇಳಿ ಪಿಳ್ಳಪ್ಪನವರು ದತ್ತುಪುತ್ರನಿರಬೇಕು, ಪೊಲಿಟಿಕಲ್ ಅಡಾಪ್ಟೆಡ್ ಸನ್ ಬೇಕು ಅಂತೇಳಿ ಸನ್ಮಾನ್ಯ ಯಲುವಳ್ಳಿ ರಮೇಶ್ ಅವ್ರನ್ನ ಅಡಾಪ್ಟೆಡ್ ಸನ್ ಥರ ಮಾಡಿಕೊಂಡು ಪೊಲಿಟಿಕಲಿ ಅವ್ರನ್ನ PLD ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ರು. PLD ಬ್ಯಾಂಕ್ ಅಧ್ಯಕ್ಷರು ಮಾಡ್ತಾರೆ ನಿರಂತರವಾಗಿ ಅವರು ಸೇವೆ ಸಲ್ಲಿಸಿ ಅವರು ದಾರಿಯಲ್ಲಿ ಪಿಳ್ಳಪ್ಪನ ಹಾಕಿರ್ತಕ್ಕಂಥ ದಾರಿಯಲ್ಲೇ ಹೋರಾಟಗಳು ಮಾಡಿಕೊಂಡು ಬಂದರು. ಪ್ರತಿಯೊಂದು ಹೋರಾಟ, ವಿದ್ಯುತ್ ಶಕ್ತಿ ಮೇಲೆ ಆಗಲಿ, ಒಂದು ರೋಡ್ ಕಟ್ಟಿಂಗ್ ಆಗಲಿ, ಮತ್ತು ರೈತರಿಗೆ ತೊಂದರೆ ಆಗೋದಾಗಲಿ, ಆಮೇಲೆ ಈ ತೋಟಗಾರಿಕೆ ಇಲಾಖೆಯ ಈ ಹಣ್ಣು ಮತ್ತು ತರಕಾರಿ ಬೆಳೆಗಳ ಇದಾಗಲಿ ಎಲ್ಲದಕ್ಕೂ ಯಲುವಳ್ಳಿ ರಮೇಶ್ ಅವರು ಹೋರಾಟ ಮಾಡಿಕೊಂಡೇ ಬರ್ತಾಯಿದ್ರು. ಕೊನೆಗೆ ಪಾಪ ಅವ್ರಿಗೂ MLA ಆಗಬೇಕಾಗಿತ್ತು, ಕಾರಣಾಂತರಗಳಿಂದ ಅವರು ಕಂಟೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಈಗ ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳಿದ್ದಾರೆ. ಕೊನೆ ಚುನಾವಣೆ, ನಾನು ಇನ್ಯಾವುದಕ್ಕೂ ಬರೋದಿಲ್ಲ, ದಯವಿಟ್ಟು ಆಶೀರ್ವಾದ ಮಾಡಿ ಅಂತ. ಸೊ ಕಂಪೇರ್ ಟು ಪ್ರೀವಿಯಸ್ ಹಿಸ್ಟರಿ, ಪಿಳ್ಳಪ್ಪನವರ ದತ್ತುಪುತ್ರನೇ ಅಂತ ಯಲುವಳ್ಳಿ ರಮೇಶು ಮತ್ತು ಇನ್ನೂ ಒಬ್ಬರು ಕೆಂಜನಹಳ್ಳಿಯಿಂದ ಅವರು ಒಬ್ಬರು ಇದ್ದಾರೆ, ಅವರು ಕೂಡ ಕಂಟೆಸ್ಟ್ ಮಾಡಿದ್ದಾರೆ. ಇಂಥ ಒಂದು ಸಿಚುಯೇಷನ್ನಲ್ಲಿ ಇತ್ತೀಚೆಗೆ ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಹೇಳ್ಕೊಳ್ತಾರೆ. ಈ ಸುಮಾರು ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಡಿಸೆಂಟ್ರಲೈಸೇಷನ್ ಆದಮೇಲೆ ಸುಮಾರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈಗ ನಂದಿ ಹೋಬಳಿಗೆ ಒಂದು 84 ಓಟು 83 ಓಟು ಇದೆ. ಸಾಮಾನ್ಯವಾಗಿ ನೋಡಿ, ಯಲುವಳ್ಳಿ ರಮೇಶ್ಗೆ ಬಹಳ ಉನ್ನತವಾಗಿ ವಾತಾವರಣ ಇದೆ. ಕೆಲವರು ಹೇಳಿದ್ದಾರೆ ಅವರು ಇದು ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಅದೆಲ್ಲ ನೋ ಯೂಸ್ ಅಟ್ ಆಲ್. ಬೇಸಿಕಲಿ ನಮ್ಮ ಬೇಸಿಕ್ ಪಾಯಿಂಟ್ ತಗೊಂಡ್ರೆ ಸುಮಾರು 30-40 ವರ್ಷಗಳಿಂದ ಯಲುವಳ್ಳಿ ರಮೇಶ್ ಅವರು ಒಳ್ಳೆ ಪ್ರಾಮಾಣಿಕವಾದ ಕೆಲಸ ಮಾಡಿದ್ದಾರೆ. ಅದರಿಂದ ಅವ್ರಿಗೆ ಹೆಚ್ಚಿನ ವಾತಾವರಣ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ಜನ ಕೂಡ ಹೇಳಿದ್ದಾರೆ. ಪಿಳ್ಳಪ್ಪನವ್ರ ಗರಡಿಯಲ್ಲಿ ಬೆಳೆದವ್ರು ಯಾರು ಅಂದರೆ ಫಸ್ಟ್ ಇಮ್ಯಾಜಿನೇಷನ್ ಬರೋದೇ ಯಲುವಳ್ಳಿ ರಮೇಶ್ ಅಂತ, ಹೋರಾಟಗಾರ ಯಲುವಳ್ಳಿ ರಮೇಶ್ ಅಂತ. ಅದರಿಂದ ಆತನಿಗೇನೋ ಆಸೆ ಪಟ್ಟವನೇ, ಅದರಿಂದ ಜನ ಎಲ್ಲನೂ ಈ ಸಲ ಆಶೀರ್ವಾದ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಯಾವ ಥರ ಡೆವಲಪ್ ಆಗಬೇಕು ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಮಾಡಿದ್ದಾರೆ. ಈಗ ಸುಮಾರು ಮೊದಲು 1 ಸೀಟ್ ಇದ್ದಿದ್ದು ಇವಾಗ 2 ಸೀಟ್ ಆಯಿತು. ಈ 1 ಸೀಟ್ಗೆ ಈ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಎಷ್ಟು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದೆ, ಹಸುಗಳನ್ನ ಯಾವ ಥರ ಬೆಳೆಸಬೇಕು, ಅದನ್ನು ಹೈಜಿನಿಕ್ಕಾಗಿ ಹಾಲು ಹೆಂಗೆ ಕರಿಬೇಕು, ಅವರ ಎಕನಾಮಿಕಲ್ ಕಂಡೀಷನ್ ಯಾವ ಥರ ಇಂಪ್ರೂವ್ ಆಗಬೇಕು, ಅದ್ರ ಬಗ್ಗೆ ಏನಾದರೂ ಡೀಟೇಲ್ ಹೇಳಿದರೆ ಸೊ ಪರವಾಗಿಲ್ಲಪ್ಪ, ಇದು ಓಕೆ ಅನ್ಬೋದು. ಅದ್ರ ಬಗ್ಗೆ ಏನು ಹೇಳೋದಿಲ್ಲಲ್ಲ. ಈ ಅಪೋಸಿಟ್ ಪಾರ್ಟಿಗಳು ನಾನು ನಿಂತಿದ್ದೀನಿ ನನಗೆ ಓಟ್ ಕೊಡಿ, ನಾನು ನಿಂತಿದ್ದೀನಿ ಓಟ್ ಕೊಡಿ. ನೋ, ದಟ್ ಈಸ್ ನಾಟ್ ಎ ಪಾಯಿಂಟ್. ಈಗ ಸುಮಾರು 200 ಚಿಲ್ಲರೆ ಡೈರಿಗಳಿದೆ. ಪ್ರತಿ ಹಳ್ಳಿಗೂ ಡೈರಿ ಅಂದರೆ ಸುಮಾರು ಇನ್ನೂ 70 ಡೈರಿ ಆಗಬೇಕಾಗಿತ್ತು. ಯಾಕೆ ಆಗಲಿಲ್ಲ? ಆಗಬೇಕಾಗಿತ್ತಲ್ಲ. ಈಗ ಎಲ್ಲೋ 5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ 4 ಕಿಲೋಮೀಟ್ರು ಎತ್ಕೊಂಡೋಗಿ ಹಾಲು ಕೊಡೋದು ಅದಲ್ಲ ವಿಷಯ. ಪ್ರತಿ ಹಳ್ಳಿಗೆ ಸುಮಾರು 270 ಹಳ್ಳಿಗಳಿದೆ. ಪ್ರತಿ ಹಳ್ಳಿಗೂ ಡೈರಿ ಮಾಡೋದ್ರಲ್ಲಿ ಏನು ತಪ್ಪೇನಿದೆ? ಫೀಸಿಬಿಲಿಟಿ. ಈಗ ಅವ್ರ ಕಂಡೀಷನ್ಗಳೇನಿದೋ, ಇವಾಗ ಸುಮಾರು ಈ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಹಳ್ಳಿಗೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳಾದರೆ 1 ಲಕ್ಷಕ್ಕಿಂತ ಮೇಲೆ ಹಾಲು ಕಲೆಕ್ಷನ್ ಆಗುತ್ತೆ. ಸೊ ಅದರಿಂದ ಇದ್ರ ಬಗ್ಗೆ ಒಂದು ಸರ್ವೆ ಮಾಡಿ ಡೀಟೇಲಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಇಂಪ್ರೂವ್ ಮಾಡಿ ಎಲ್ಲ ಹಳ್ಳಿಗೂ ಹಾಲು ಈ ಹಸುಗಳನ್ನ ಯಾವ ಥರ ಸಾಕಬೇಕು,
ಯಾವ ಥರ ಹಾಲು ಹೆಚ್ಚಾಗಿ ಕೊಡೋಕ್ಕೆ ಏನು ಪಾಯಿಂಟ್ಸ್ ನಾವು ನೋಡಬೇಕು, ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ. ಬರೀ ನಾನು ನಿಂತ್ಕೊಂಡಿದ್ದೀನಿ ಅಂತ ಕೆಲವರು ಹೇಳ್ಕೊಳ್ತಾರೆ. ಇದು ಯಾವುದು ಪಾರ್ಟಿ ಬೇಸ್ ಅಲ್ಲ, ದಿಸ್ ಈಸ್ ಓನ್ಲಿ ಫ್ರೆಂಡ್ಲಿ ಫೈಟ್ ಅಷ್ಟೇ. ಫ್ರೆಂಡ್ಲಿ ಫೈಟು. ಈಗ MLA ಅವರು ಹೇಳಿದ್ದಾರೆ ನಮ್ಮ ಅಭ್ಯರ್ಥಿ ಯಲವಳ್ಳಿ ರಮೇಶ್ ಅಂತ. ಸೊ ಅದರಿಂದ ನಾವು ಎಲ್ಲ ಸೇರಿಕೊಂಡು ಆಂಜನಪ್ಪನವರು ಅವರು ಕೂಡ ಅವರು ಸುಮಾರು ಎಲ್ಲ ಕಡೆ ಓಡಾಡಿ ಅವರು ಮೊದಲು ಜಿಲ್ಲಾಧ್ಯಕ್ಷರಾಗಿದ್ದವರು, ಅವರು ಈಗ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲರೂ ವಾತಾವರಣ ತುಂಬ ಚೆನ್ನಾಗಿದೆ, ಆಯ್ತಣ್ಣ ನಿಮಗೆ ಮಾಡ್ತೀವಿ ಅಂತ. ನಾನು ಒಂದು 2-3 ದಿವಸದಿಂದ ನಾನು ಓಡಾಡಿದೆ, ಅವರಿಗೆ ಅನುಕೂಲವಾದ ವಾತಾವರಣ ಕಾಣಿಸ್ತಾ ಇದೆ. ಸೊ ಅದರಿಂದ ಬಹುಶಃ 100% ಯಲವಳ್ಳಿ ರಮೇಶ್ ಗೆಲ್ಲೋದ್ರಲ್ಲಿ ನೋ ಡೌಟ್ ಅಟ್ ಆಲ್. ಆವಾಗ ಜಿಲ್ಲಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಆಗಿ ಅಂತ ಇಮ್ಮಿಡಿಯೇಟಾಗಿ ಯಾರೋ ಒಬ್ಬರು ರಾಜೀನಾಮೆ ಮಾಡಿದ್ರು. ಅವ್ರು ಯಾರಾದರೂ ಬಂದ್ರಪ್ಪ ಮುಂದಕ್ಕೆ ಅಂದರೆ ಯಾರೂ ಬರಲಿಲ್ಲ ಅಂತ ಅವರು ಸದ್ಯಕ್ಕೆ ಜವಾಬ್ದಾರಿ ತಗೊಂಡಿದ್ದಾರೆ. ಆಯಿತು ಮಾಡೋಣ, ಇವಾಗ ಇದು ಗೆದ್ದರೆ ಬೇರೆ ಯಾರಾದರೂ ಆಗಲಿ, ಅವರೇನು ಎಲ್ಲ ನನಗೆ ಬೇಕಂತ ಎಲ್ಲಿ ಹೇಳಿದ್ದಾರೆ? ಇವರು ಸುಮ್ಮನೆ ಅಪೋಸಿಷನ್ ಪಾರ್ಟಿ ಅವ್ರು ಹೇಳ್ತಾರೆ ಎಲ್ಲ ಅವ್ರಿಗೆ ಬೇಕಾ ಅದು ಇದು ಅಂತ. ನೋ, ದಟ್ ಈಸ್ ನಾಟ್ ಎ ಪಾಯಿಂಟ್. ಇವಾಗ ಬೇರೆಯವ್ರು ಮುಂದೆ ಬಂದರೆ ಬಿಟ್ಕೊಡೋಕ್ಕೆ ತಯಾರಾಗಿರ್ತಾರೆ, ಆಗಲಿ ಬಿಡಿ. ಅದರಿಂದ ಈಗ KMFದು ಸ್ವಲ್ಪ ರೈತರಿಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಸ್ವಲ್ಪ ಸಾಧ್ಯವಾದಷ್ಟು ನಾನು ಸೇವೆ ಮಾಡಬೇಕು. ಅವರು ಮುಂದೆ ಬಂದಿರುವಾಗ ಆ್ಯಸ್ ಎ ಲೀಡರ್ ಆಫ್ ಚಿಕ್ಕಬಳ್ಳಾಪುರ ಬಿಳ್ಳಪ್ಪನವ್ರ ಗರಡಿಯಲ್ಲಿ ಬೆಳೆದವರು, ಅವರು ಮುಂದೆ ಬಂದಿರಾಗ ಇಟ್ ಈಸ್ ಅವರ್ ಡ್ಯೂಟಿ. ನಾವು ಅವ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನಾನು MLA ಆಗೋದಕ್ಕೆ ತುಂಬ ಕೆಲಸ ಮಾಡಿದ್ದಾರೆ. ಜೊತೆಯಲ್ಲಿ ನಿಂತ್ಕೊಂಡು ಶಿವಾನಂದ್ ಅಲ್ಲ ಕ್ಯಾಂಡಿಡೇಟು, ನಾನು ಕ್ಯಾಂಡಿಡೇಟ್ ಅಂತ ಅವ್ರು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ. ಅದು ಇಟ್ ಈಸ್ ಮೈ ಡ್ಯೂಟಿ ಟು ಸಪೋರ್ಟ್ ಹಿಮ್. ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಾನು ಪಣ ತೊಟ್ಟಿದ್ದೀನಿ. ನಮ್ಮ ಜೊತೆಗೆ ಇನ್ನೂ ಕೆಲವಾರು ಮಾಜಿ ಶಾಸಕರುಗಳಿದ್ದಾರೆ, ಅವರು ಕೂಡ ಮಾಡ್ತಾಯಿದ್ದಾರೆ. ನಮ್ಮ ಆಂಜನಪ್ಪ ಅವರು ಕೆಲಸ ಮಾಡ್ತಾಯಿದ್ದಾರೆ. ಬಹುಶಃ ವಾತಾವರಣ ತುಂಬ ಚೆನ್ನಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ರಮೇಶ್ ಕೇಳೋದ್ರಲ್ಲಿ ನ್ಯಾಯ ಇದೆ, ಯಲವಳ್ಳಿ ರಮೇಶ್ ಕೇಳೋದ್ರಲ್ಲಿ ನ್ಯಾಯ ಇದೆ. ಅದರಿಂದ ಅವರು ಪಿಳ್ಳಪ್ಪನವ್ರ ಗರಡಿಯಲ್ಲಿ ಬೆಳೆದವರು, ಪಿಳ್ಳಪ್ಪನಿಂದ SLD ಬ್ಯಾಂಕ್ ಹೋದರು, PLD ಬ್ಯಾಂಕ್ ಅಧ್ಯಕ್ಷರಾದರು, ಹೋರಾಟಗಾರರಾದರು, ಎಲ್ಲ ಇದೆಲ್ಲ ಒಂದು ಲೀಡರ್ಶಿಪ್ ಬೆಳೆಸ್ಕೊಂಡು ಬಂದಿರೋದ್ರಿಂದ ಅವರು ಇವತ್ತು ಕೇಳೋದ್ರಿಂದ ಬಿಟ್ಕೊಡ್ಬೋದಿತ್ತು. ಅವರು ಬಿಟ್ಕೊಟ್ಟು ಆಯ್ತಪ್ಪ ಇದು ಸಲ ನೀನೇ ಆಗಿ, ಇನ್ನೂ ನಾಮಿನೇಷನ್ ಇದೆ, ಇನ್ನೂ ಬೇರೆ ಅವಕಾಶಗಳಿದೆ, ನಮಗೆ ಬೇಕಾದರೆ ಕೊಡಿ ಅಂತ ಒಂದು ಬೈಲ್ಯಾಟರಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು. ಅವರು ಇಲ್ಲ ನಾವು ಎಲೆಕ್ಷನ್ಗೆ ಹೋಗ್ತೀವಿ ಅಂತ ತೀರ್ಮಾನ ಮಾಡಿದ್ಮೇಲೆ ಅವರು ನಮ್ಮ ಶಾಸಕರು ಹೇಳಿದ್ದಾರೆ. ಶಾಸಕರು ನಮ್ಮ ರಮೇಶ್ ಅಣ್ಣನೇ ಕ್ಯಾಂಡಿಡೇಟು, ಅವ್ರಿಗೆ ಆರೋಗ್ಯ ಸ್ವಲ್ಪ ಇದಾಗಿದೆ, ಆದ್ರೂ ಇವಾಗ ಚೆನ್ನಾಗಿದ್ದಾರೆ, ಅವ್ರನ್ನ ಗೆಲ್ಸೋಣ ಅಂತ ಅವರು ಹೇಳಿರೋದ್ರಿಂದ ನಾವು ಅವ್ರ ಜೊತೆಗೆ ಸಾಥ್ ಕೊಟ್ಟಿದ್ದೀವಿ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.